ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶಾದ್ಯಂತ ರೈತರು ಎದುರಿಸುತ್ತಿರುವ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸಲು ನಿರಂತರ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಬಜೆಟ್ ಅಧಿವೇಶನದ ಮೊದಲ ಹಂತದ ಕೊನೆಯ ದಿನವಾದ ಇಂದು ರಾಜ್ಯಸಭೆಯಲ್ಲಿ ಪ್ರಶ್ನೋತ್ತರ ಅವಧಿಯಲ್ಲಿ ಪೂರಕಗಳಿಗೆ ಉತ್ತರಿಸಿದ ಅವರು ರೈತರ ಉತ್ಪನ್ನಗಳ ಸುರಕ್ಷಿತ ಸಂಗ್ರಹಣೆಯನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಕೃಷಿ ಮೂಲಸೌಕರ್ಯ ನಿಧಿಯನ್ನು ರಚಿಸಿದೆ ಎಂದು ಹೇಳಿದರು. ಈ ಯೋಜನೆಯಡಿಯಲ್ಲಿ 44,243 ಕಸ್ಟಮ್ ನೇಮಕಾತಿ ಕೇಂದ್ರಗಳು, 25,854 ಪ್ರಾಥಮಿಕ ಸಂಸ್ಕರಣಾ ಕೇಂದ್ರಗಳು, 17,000ಕ್ಕೂ ಹೆಚ್ಚು ಗೋದಾಮುಗಳು ಹಾಗೂ ಸುಮಾರು 3,000 ಶೀತಲ ಸಂಗ್ರಹ ಘಟಕಗಳನ್ನು ಸ್ಥಾಪಿಸಲಾಗಿದೆ ಎಂದರು. ಇಂತಹ ಉಪಕ್ರಮಗಳಿಂದಾಗಿ ಹಣ್ಣುಗಳು ಮತ್ತು ತರಕಾರಿಗಳ ಕೊಯ್ಲು ನಂತರದ ನಷ್ಟವನ್ನು 15% 5% ಕಡಿಮೆ ಮಾಡಲಾಗಿದೆ ಎಂದು ಸಚಿವರು ತಿಳಿಸಿದರು. सहकारी समितियां हैं, वो भी कस्टम हायरिंग सेंटर जैसी कई केंद्र खोलकर किसानों की सेवा करने का काम कर रही है. तो एफपीओज को भी इन संरचनाओं के निर्माण का काम मिल रहा है और एफपीओज का भी इन परियोजनाओं का लाभ उठा रहे हैं. आपने जो राशि बढ़ाने की बात कही है उचित समय पर उस पर विचार करेंगे, लेकिन मैं मानता हूं कि अभी तो ये पर्याप्त है. ದೇಶಾದ್ಯಂತ 152 ರೈತ ಉತ್ಪಾದಕ ಸಂಸ್ಥೆ ಎಫ್ಪಿಒ ರೈತರ ಆದಾಯವನ್ನು ಹೆಚ್ಚಿಸಲು ನಿರಂತರವಾಗಿ ಕೆಲಸ ಮಾಡುತ್ತಿವೆ ಎಂದು ಮತ್ತೊಂದು ಪ್ರಶ್ನೆಗೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉತ್ತರಿಸಿದರು. ಸರ್ಕಾರದ ಖರೀದಿ ನೀತಿಯನ್ನು ಎತ್ತಿ ತೋರಿಸಿದ ಅವರು ಸರ್ಕಾರ ರೈತರ ಉತ್ಪಾದನಾ ವೆಚ್ಚಕ್ಕಿಂತ ಕನಿಷ್ಠ 50% ಹೆಚ್ಚಿನ ಎಂಎಸ್ಪಿ ನೀಡುತ್ತಿದೆ ಎಂದು ತಿಳಿಸಿದರು. ಯುಪಿಎ ಸರ್ಕಾರದ 10 ವರ್ಷಗಳ ಅವಧಿಯಲ್ಲಿ ಕೇವಲ 6 ಲಕ್ಷ ಮೆಟ್ರಿಕ್ ಟನ್ ದ್ವಿದಳ ಧಾನ್ಯಗಳನ್ನು ಮಾತ್ರ ಖರೀದಿಸಲಾಗಿದೆ. ಆದರೆ ಎನ್ಡಿಎ ಸರ್ಕಾರ 1,92 ಲಕ್ಷ ಮೆಟ್ರಿಕ್ ಟನ್ಗಳನ್ನು ಖರೀದಿಸಿದೆ. ಭಾರತವು ಚೈನಾವನ್ನು ಹಿಂದಿಕ್ಕಿ ವಿಶ್ವದ ಅತಿದೊಡ್ಡ ಅಕ್ಕಿ ಉತ್ಪಾದಕ ರಾಷ್ಟ್ರವಾಗಿದೆ ಎಂದು ಸಚಿವರು ತಿಳಿಸಿದರು. ದೇಶವು ಅಕ್ಕಿ ಮತ್ತು ಗೋಧಿಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದೆ ಹಾಗೂ ಭಾರತವನ್ನು ದ್ವಿದಳ ಧಾನ್ಯಗಳಲ್ಲಿಯೂ ಸ್ವಾವಲಂಬನೆ ಮಾಡಲು ಸರ್ಕಾರ ನಿರ್ಧರಿಸಿದೆ ಎಂದು ತಿಳಿಸಿದರು. जैसे मैंने बताया कि दलहन का उत्पादन बढ़ाने के लिए दलहन की सुनिश्चित खरीद और बाहर भी सस्ता दलहन ना आ जाए, इसलिए इंपोर्ट ड्यूटी के माध्यम से किसान को ठीक दाम मिले, उसके प्रयत्न भी लगातार किए जा रहे हैं. ಇದಕ್ಕೂ ಮುನ್ನ ಶೂನ್ಯ ವೇಳೆಯಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯ ಜೈಲುವಾಸವನ್ನು ಅನುಭವಿಸುತ್ತಿರುವ ವಿಚಾರಣಾಧೀನ ಕೈದಿಗಳಿಗೆ ಮತದಾನದ ಹಕ್ಕನ್ನು ನೀಡುವ ಕುರಿತು ಕೇಂದ್ರಕ್ಕೆ ಮನವಿ ಮಾಡಿಕೊಂಡರು. ಈಗಾಗಲೇ ಕೆಲವು ಅನಗತ್ಯ ಕಾನೂನುಗಳನ್ನು ಕೇಂದ್ರ ಸರ್ಕಾರ ರದ್ದುಗೊಳಿಸಿದ್ದು, ಈ ಬಗ್ಗೆಯೂ ಗಮನ ಹರಿಸುವಂತೆ ಅವರು ಮನವಿ ಮಾಡಿಕೊಂಡರು. जेलों में बंद अंडर ट्रायल्स जिन पर 7 साल से कम की सजा वाले अपराधों का आरोप है, उन्हें वोट देने का अधिकार दिया जाए. इससे न केवल हमारे लोकतंत्र की जड़ों मजबूत होगी, बल्कि जेल सुधारों की दिशा में यहां एक ऐतिहासिक कदम होगा. ನಂತರ ಕಲಾಪವನ್ನು ಮಾರ್ಚ್ 9ಕ್ಕೆ ಮುಂದೂಡಲಾಯಿತು. 9th March 2026.